ಬೆಳಗಿನ ಜಾವ ತಂಪಾದ ನೀರನ್ನು ಮುಖಕ್ಕೆ ತಾಗಿಸಿಕೊಂಡ ಕ್ಷಣ ಅಯ್ಯೋ ನೀರು ಎಷ್ಟು ತಂಪಾಗಿದೆ ಎಂದು ಮಗ ನಗುತ್ತಾನೆ. ಹೌದು ಕಣೋ, ಇದು ನಮ್ಮೆಲ್ಲ ಎಚ್ಚರ ಮಾಡುತ್ತದೆ ಎಂದು ಅಪ್ಪ ಹೇಳುತ್ತಾರೆ. ಅಮ್ಮ ನಗುತ್ತಾ ಈಗ ದಿನಕ್ಕೆ ಸಿದ್ಧನಾದೆ ನೀನು ಎನ್ನುತ್ತಾಳೆ. ಹಿನ್ನೆಲೆಯಲ್ಲಿ ಮೃದು ಸಂಗೀತ, ಮನೆಯೊಳಗೆ ಸರಳ ಆದರೆ ಸಿಹಿಯಾದ ಬೆಳಗಿನ ಉಪಹಾರ. ಇದು ತುಂಬ ರುಚಿಯಾಗಿದೆ ಅಲ್ಲವಾ ಎಂದು ಅಪ್ಪ ಕೇಳುತ್ತಾರೆ. ಮಗನ ನಗು, ಎಲ್ಲರ ನಗು, ಮನೆಯೊಳಗೆ ಸಂತೋಷ ತುಂಬಿರುತ್ತದೆ. ತಿನ್ನು ಮಗ, ಚೆನ್ನಾಗಿ ತಿನ್ನು ಎಂದು ಅಮ್ಮ ಪ್ರೀತಿಯಿಂದ ಊಟ ನೀಡುತ್ತಾಳೆ. ಹೊರಗೆ ಬಿಸಿಲು ಏರುತ್ತಿದೆ. ಅಯ್ಯೋ ಎಷ್ಟು ಬಿಸಿ ಎಂದು ಮಗ ಮೂಗು ಮುರಿದುಕೊಳ್ಳುತ್ತಾನೆ. ಆದರೂ ಜೀವನ ಮುಂದುವರಿಯುತ್ತದೆ. ಕೆಲಸ, ಶಾಲೆ, ಜವಾಬ್ದಾರಿ. ಸಂಜೆ ಹೊತ್ತು ಸೂರ್ಯ ಅಸ್ತಮಿಸುತ್ತಿರುವ ದೃಶ್ಯ. ಆಕಾಶ ಬಂಗಾರದ ಬಣ್ಣದಲ್ಲಿ ಮಿಂಚುತ್ತಿದೆ. ಇವತ್ತು ಸೂರ್ಯಾಸ್ತ ಎಷ್ಟು ಸುಂದರವಾಗಿದೆ ಅಲ್ಲವಾ ಎಂದು ಅಮ್ಮ ಹೇಳುತ್ತಾಳೆ. ಹೌದು, ಶಾಲೆಯ ನಂತರ ಈ ಗಾಳಿ ತುಂಬ ಸೌಖ್ಯ ಕೊಡುತ್ತದೆ ಎಂದು ಮಗ ಹೇಳುತ್ತಾನೆ. ರಾತ್ರಿ ಊಟದ ಸಮಯ. ಅಮ್ಮ ಮಾಡಿದ ಕರಿಯ ವಾಸನೆ ಮನೆಯೆಲ್ಲ ತುಂಬಿದೆ. ಈ ಕರಿಯು ತುಂಬ ರುಚಿಯಾಗಿದೆ ಪ್ರಿಯೇ ಎಂದು ಅಪ್ಪ ಸಂತೋಷದಿಂದ ಹೇಳುತ್ತಾರೆ. ನಿಮನೇ ಇಷ್ಟವಾಯಿತೆಂದರೆ ಸಾಕು ಎಂದು ಅಮ್ಮ ನಾಚಿಕೆ ನಗುತ್ತಾಳೆ. ಊಟವಾದ ನಂತರ ಮಕ್ಕಳು ಹೊರಗೆ ಓಡಾಟ. ನಾನು ನಿನ್ನಗಿಂತ ವೇಗ ಎಂದು ಒಬ್ಬನು ಓಡುತ್ತಾನೆ. ನನ್ನ ಹಿಡಿದು ತೋರಿಸು ನೋಡೋಣ ಎಂದು ಮತ್ತೊಬ್ಬ ಸವಾಲು ಹಾಕುತ್ತಾನೆ. ನಗು, ಓಟ, ಆಟ, ಹಳ್ಳಿ ಮಣ್ಣಿನಲ್ಲಿ ಬೆರೆತ ಸಂತೋಷ. ಬಾಲ್ ಹಿಡಿಯಲು ಯತ್ನಿಸುತ್ತಾ ನಿಲ್ಲು, ನಾನು ಹಿಡಿದುಕೊಂಡೇ ಬಿಡ್ತೀನಿ. ಆ ಕ್ಷಣಗಳಲ್ಲಿ ಯಾವುದೇ ದೊಡ್ಡ ಕನಸುಗಳಿಲ್ಲ. ಇದ್ದದ್ದರಲ್ಲಿ ತೃಪ್ತಿ, ಜೊತೆಯಲ್ಲಿ ಕುಟುಂಬ. ಇದೇ ಜೀವನದ ಸತ್ಯ. ಸರಳ ಕ್ಷಣಗಳಲ್ಲೇ ಅಡಗಿದೆ ನಿಜವಾದ ಶ್ರೀಮಂತಿಕೆ. ಕುಟುಂಬ, ಪ್ರೀತಿ ಮತ್ತು ದಿನನಿತ್ಯದ ಈ ಚಿಕ್ಕ ಸಂತೋಷಗಳೇ ಬದುಕಿನ ದೊಡ್ಡ ಹಬ್ಬ.